ನಮ್ಮಪ್ಪನ ಜೊತೆ ಇದ್ದು ನಮ್ಮಲ್ಲಿ ಇದ್ಕೊಂಡು ಅಪ್ಪನ ಮನೇಲೆ ಇದ್ಕೊಂಡು ನನಗೆ ಅವ್ರ ಮನೆ ಬರಬೇಡ ಅಂತ ಹೇಳಿದ ಮೇಲೆ ನಾನು ಯಾಕೆ ಅವ್ರ ಮನೆ ಹೋಗ್ಲಿ? ಬಿಟ್ಬಿಟ್ಟೆ. ಮಲ್ಲಿಗೆ ಮಾಲೆ ಮಲ್ಲಿಗೆ ಮಾತ್ರ ಬೆಲೆ, ದಾರದ ಬೆಲೆ ಇರುವುದಿಲ್ಲ. ಮಲ್ಲಿಗೆ ದಾರ ತಗೊಳ್ತಾ ಇರ್ತಾರೆ, ಏನ ಬಿಸಾಡ್ತಾರೆ ಹಾಗೆ. ಇತ್ತೀಚೆಗೆ ನಾವೊಂದು ಸುದ್ದಿ ಕೇಳಿದ್ದೆ. ನಮ್ಮ ನಿರ್ದೇಶಕ ಶ್ರೀ SV ರಾಜೇಂದ್ರ ಸಿಂಗ್ ಬಾಬು ಅವರು ತಮ್ಮ ತಂದೆಯವರ ಒಂದು ಬಯೋಪಿಕ್ ಮಾಡಬೇಕು, ರಾಕ್ಲೈನ್ ವೆಂಕಟೇಶ್ವರ್ ಪ್ರೊಡ್ಯೂಸರು, ರಾಜೇಂದ್ರ ಸಿಂಗ್ ಬಾಬು ಅವರು ಡೈರೆಕ್ಟರ್, ಹಂಸಲೇಖ ಅವರನ್ನು ಸಂಗೀತ ಮಾಡ್ತಿದ್ದಾರೆ ಅಂತ. ಸೊ ಈ ವಿಚಾರದ ಬಗ್ಗೆ ಏನಾದ್ರು ಮಾಹಿತಿ ನಮ್ಗೆ ಹಂಚ್ಕೊಳ್ಳೋದಾದ್ರೆ? ಇನ್ನೇನು ಸರ್, ಅದು ಮಾಡ್ತೀವಿ ನಮ್ಮನ್ನು ಕೇಳಿದ್ರು. ನಾನು ನಮ್ಮ ಮಣ್ಣಲ್ಲಿ ಹೋಗಿದ್ದೀವಿ, ಮಜಾರಿ ಆಯ್ತು. ಆಮೇಲೆ ಅವರಿಗೆ ಅಥಾರಿಟಿ ಬರ್ಕೊಟ್ಟಾಗಿದೆ, ಯೂನಿವರ್ಸಿಟಿ ಬರ್ಕೊಟ್ಟಾಗಿದೆ. ನೂರೊಂದು ನೆನಪು. ಅಮ್ಮನ ಜೊತೆಗೆ ಯಾರಿದ್ರು ಇಲ್ಲಿ? ಇಲ್ಲ ಇವನಿಲ್ಲ, ಮೊಮ್ಮಗ ಇದ್ದ, ಅಕ್ಕನ ದೊಡ್ಡ ಮಗ, ಅವ ಸಣ್ಣ ಹುಡುಗ. ಅವನ ಕಡೆ ಅಕ್ಕನೂ ಇರ್ಲಿಲ್ಲ? ಅಕ್ಕ ಒಬ್ಬ ಗಂಡು ಮಾಡಿದ್ದ, ಗಂಡು ಮಗಳಿದ್ದಲ್ಲ. ವಸಂತ್ ಅವರು? ಅವನು ಬೆಂಗಳೂರಿನಲ್ಲಿ. ನಾವು 3 ಜನ ಬೆಂಗಳೂರು. ನೀವು 3 ಜನನು ಬೆಂಗಳೂರಲ್ಲಿ ಗಂಡು ಮಕ್ಳಿದ್ದು? ಕಡೆ ಆಯ್ತಾ ಅವರು ಬರ್ತಾ ಕಡೆ ನಾನು ಹೇಳಿದೆ ಬೆಳಿಗ್ಗೆ ಬರ್ತಾರೆ ತಕ್ಷಣ ಕೂಡಲೇ ಅವ್ರಿಗೆ ಇಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಿ ಶಾಪ್ ಇದು ಇಟ್ಬಿಟ್ರು, ಇದು ಎಲ್ಲ ಯಾವ್ದು ಇಟ್ಟಾಯ್ತು, ಎಲ್ಲ ಇತ್ತು. ಎಲ್ಲಾದ್ರೆ ಎಲ್ಲ ಭಜನೆ ಮಾಡ್ತಿದ್ರು. ಅನಂತ ಸ್ವಾಮಿ, ಸುಬ್ಬಣ್ಣ, ಯಾವ್ದು ಇವರು ಎಲ್ಲ ಬಂದಿದ್ರು, ಮಾಡ್ತಾ ಇದ್ರು. ಜನ ಎಲ್ಲ ಬಂದ್ರು ಹೋದ್ರು. 8 ಗಂಟೆ ಹೊತ್ತಿಗೆ ಬಾಡ್ನಲ್ಲಿ ಬಂದ್ರು. ಏನ್ ಮಾಡಿ ಹಿಂಗಂದ್ರೆ ಸರಿ ಈ ತರ ಗಲಾಟೆ ಆಯ್ತು, ಹಿಂಗೆ ಹೇಳಿದೆ ಅಂದ್ರೆ ಒಳ್ಳೆ ಕೆಲಸ ಮಾಡಿದೆ. ನಾಳೆ ಬೆಳಿಗ್ಗೆ ಮುಗಿಯಲ್ಲ ಇದು ಕತೆ, ಮೆರವಣಿಗೆ ಮಾಡ್ತೀನಿ ನಾನು, ಆಯ್ತಾ? ನಾಳೆ ಹಿಂದಿನ ಅಲ್ವಾ, ಬಂದು ತಾನೆ ಇನ್ನು ನಾನು ನೋಡ್ಕೊಂಡು ಬಿಡು ಅಂದ್ರು. ನಮ್ಮ ಅಮ್ಮ ಬೆಳಿಗ್ಗೆ 4:15 ಗಂಟೆಗೆ ಅಲ್ಲಿ ಹೋಗಿ. ಅಮ್ಮಂಗೆ ಗೊತ್ತೇ ಇಲ್ಲ ಅಪ್ಪಂಗೆ ಹಿಂಗಾಗಿರೋದು? ಅಷ್ಟು ಗೊತ್ತಿಲ್ಲ. ಅಮ್ಮ ಬರುವ ಬಸ್ ಸ್ಟ್ಯಾಂಡ್ ಬರೋದು ನಾವು ಮತ್ತೆ ಅಲ್ಲಿ ನಿಂಗಮ್ಮನ ಮಗ ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರ ಮಂತ್ರ ಹೋಗಿತ್ತು ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗುದು. ಇವನ್ನೆಲ್ಲ ಕೂರಿಸಿದ್ದೆ ಎಲ್ಲಿ ಕೂತ್ಕೊಂತ. ನಾನು ಹೋಗಿ ಅವರು ಹೋಗ್ಬೇಕು ಮೊದಲು ಬೆಳಗಿಂದ ಏನು ತಿಂದಿದ್ದಾರೆ ಅಂತ ಕರ್ಕೊಂಡು ಹೋಗಿದ್ದೆ ಹೋಟ್ಲಲ್ಲಿ. ತಿಂದ್ರಿ ಅಂದ್ರೆ ಆಳವೇ ತಿಂದು ಮನ್ಸಿಲ್ಲ ಏನ್ ಹೇಳಿದ್ರೆ ಒತ್ತಾಯ ಮಾಡಿ ನನಗೊಂದು ಬೋಂಡ ಕೊಡಿಸಿ ಗಾಡಿ ಹೊಡಿಸಿ ಕಡೆಗೆ ಕರ್ಕೊಂಡು ಬರೋಣ ಬಂದ್ಮೇಲೆ ಅಲ್ಲಿ ಬಂದು ಬೆಳಿಗ್ಗೆ ಹೋಗಿ ಅಮ್ಮನ ಕರ್ಕೊಂಡ್ಬಂದು ಅಲ್ಲಿ ಕೂರಿಸ ಮೇಲೆ ಅಮ್ಮಗೆ ಗೊತ್ತಾಗಿದ್ದು ಅಮ್ಮ ತಿಂದ್ರು ಅಂತ. ಅಮ್ಮ ಅಂತ ಇವನು ನೋಡ್ಬೋದು ಅರ್ಧ ಒಳ್ಳೆ ಬಂದಿರ್ಲಿಲ್ಲ, ಒಳ್ಳೆ ಬಂದಿರ್ಲಿಲ್ಲ. ತಾಯಿಗೆ ತುಂಬಾ ಅಟ್ಯಾಚ್ಡ್ ಅಂತ ಕಾಣ್ತದೆ. ಅವನೇ ಬೆಳಗ್ಗೆ ಸುಂದರ ಅಂತ. ಹಾಗಾಗಿ ಅಮ್ಮಿಗೆ ಹೇಳಿದೆ ಅಷ್ಟಿಗೆ ಪಾಪ ಸೇರಿದ್ರು. ಅಲ್ಲಿಗೆ ಆ ರಾಘವಮ್ಮ ಎಲ್ಲ ಉಂಟಿಲ್ಲ ಅವರೆಲ್ಲ ಮಾಡಿದ್ರು. ಅವ್ರು ಬಂದು ಅಮ್ಮನ ಕಲ್ಯಾಣ ಮಾಡಿ ನಾನು ಬಿಜಯಮ್ಮ ಅವರು ಮಹಾನ್ ವ್ಯಕ್ತಿಗಳವರು, ನಾವೇ ಕಟ್ಸಿದ್ವಿ ವಾಪಸ್ಸು. ಅದೇ ಸ್ಮಶಾನಕ್ಕೆ ಒಂದು ಜನ ವಾಪಸ್ ಬಂದ್ರೆ ಒಬ್ಬೊಬ್ಬರದೇ. ನಾನು ಬೆಳಿಗ್ಗೆ ಹೋಗ್ಬೇಕಾದ್ರೆ ಮೆರವಣಿಗೆ ಎಲ್ಲಿಂದ ಅಲ್ಲಿಂದ ಹೊರಟದ್ದು, ಅದು ಎಲ್ಲ ಹೋಗೋದು ಸಂಜೆ 6 ಗಂಟೆ ಆಯ್ತು. ಅದೇ ಏನ್ ಹೇಳಿದ್ರು ಬಂದ್ಬಿಟ್ಟು ಹಾರ ಹಾಕಿ ಸ್ಮಶಾನ ಹೋಗೋದು ಮೆರವಣಿಗೆ. ಏನು ಮೆರವಣಿಗೆ ರೋಡಲ್ಲಿ ಜಾಮ್. ಅಲ್ಲೆಲ್ಲ ಹೋಗಿ ಕಡೆಗೆ ಹೋಗಿ ಸ್ಮಶಾನಕ್ಕೆ ಹೋಗೋದು 6 ಗಂಟೆ. 6 ಗಂಟೆ ಮೇಲೆ ಸುಟ್ಟದ್ದು. ಇವತ್ತು ನಾಳೆ 6 ಗಂಟೆ ಸಂಜೆ 6 ಗಂಟೆಗೆ ಅದೆಲ್ಲ ವಿಧಿ ಎಲ್ಲ ಅದೆಲ್ಲ. ಆಮೇಲೆ ಪ್ರಭಾವಿ ಶಾಸ್ತ್ರಿಗಳು ಅಂತೆಲ್ಲ ವ್ಯವಸ್ಥೆ ಮಾಡಿದ್ರು ಅಲ್ಲಿಗೆಲ್ಲ ಮಾಡಬೇಕು ಅಂತ ಹೇಳಿ. ಇಲ್ಲಿ ವಿಲ್ಸನ್ ಗಾರ್ಡನ್ ಅಲ್ಲಾಗಿದ್ದು. ಆಮೇಲೆ ಅಲ್ಲಿ ಬಸಗುಳ್ಳಿ ಹತ್ರ ತಿಥಿ ಮಾಡಿಸಿದ್ದು. ವೈಕುಂಠ ಸಮಾರಾಧನೆ ಇನ್ನೊಂದಿದೆ ಅಲ್ಲ ಮಾಡಿಸಿದ್ರು, ಎಲ್ಲ ಅದೆಲ್ಲ ಮಾಡಿದ್ರು. ಆಮೇಲೆ ಆಕಾಶ ಇದು ಉದ್ಯಾನ ಹೋಟ್ಲಲ್ಲಿ ಇದಿತ್ತು ಕಾಂಡೋಲೆನ್ಸ್, ಶ್ರದ್ಧಾಂಜಲಿ ಮಾನವೀಯ BJM ಎಲ್ಲ ಬಂದಿದ್ರಲ್ಲ ಪಕ್ಕದ ಜನ. ಅವತ್ತು ನೀನು ಒಂದು ಹಾಡ್ಬೇಕ ಏನು ಹೇಳಿದ್ರು BJM. ನಾನು ನಮ್ದೇ ಒಂದು ರಚನೆಯನ್ನು ಹಾಡಿ ನಾನೇ ಕಂಪೋಸ್ ಮಾಡಿ ಹಾಡ್ಬಿಟ್ಟಿದ್ದೀನಿ. ಹಾಡಿದ್ರೆ ಜ್ಞಾಪಕ ಇದೆಯಾ ಅದು ಹಾಡು? ಇದೆ, ಹೇಳ್ಬೋದಾ? ಕೋಗಿಲೆ ಕೋಗಿಲೆ ಕನ್ನಡದ ಕೋಗಿಲೆ ಎಲ್ಲಿ ನೀ ಮರೆಯಾದು ಕೋಗಿಲೆ ಕೋಗಿಲೆ ಮಾಮರವು ಚಿಗುರಿರಲು ಗೂಡು ಬಿಟ್ಟು ಹೊರಬಂದೆ ಅರಳಿ ನಿಂತ ಸುಮವ ಕೊಂಡು ಹಿಗ್ಗಿನಿಂದ ಹಾಡಿದೆ ನಿನ್ನ ಗಾನ ಸುದೆಯ ಕೇಳಿ ಮೈ ಮೆರೆತು ಹೋಗಿದೆ ಗಾನ ಗಂಗೆಯಲ್ಲಿ ನಾನು ತೇಲಿ ತೇಲಿ ಹೋಗಿರುವೆ ಕೋಗಿಲೆ ಕೋಗಿಲೆ ಅಂತ ಮೂರ್ತಿ ಬರೆದು ಅಲ್ಲಿ ಹಾಡು. ಅದು ಅಲ್ಲೇ ಬರೆದು ರಾಗ ಹಾಡುತ್ತೆ. ಸ್ವಲ್ಪ ದುಃಖದ ಹಾಡು, ದುಃಖದಲ್ಲೇ ಹಾಡಿದೆ. ಒಬ್ಬ ಕಾಮನ್ ಮ್ಯಾನ್ ಆಗಿ ಪ್ರಶ್ನೆ, ತಂದೆಯವರ ಈ ದುರಂತ ಆದ್ಮೇಲೆ ನೀವೆಲ್ಲ ಹೇಳಿದ್ರಿ, ಎಲ್ಲ ವಿವರಿಸಿದ್ರಿ, ಅವರಿಬ್ರು ಏನಾದ್ರು ಸೋಹನ್ ಕುಮಾರಿ ಮೋಹನ್ ಕುಮಾರ್ ಆ ಸಂದರ್ಭದಲ್ಲಿ ನಿಮ್ ಜೊತೆಗೆ ಏನಾದ್ರು ಎಮೋಷನಲಿ ಸಪೋರ್ಟ್ ನಿಂತ್ರ? ಇಲ್ಲ 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 ಸಪೋರ್ಟ್ ಅವ್ರು ನಿಲ್ಲುದು ಬೇಡ.
ಎಲ್ಲೂ ಇಲ್ಲ. ನಾ ಆ ಕಡೆ ತಲೆನೂ ಹಾಕ್ತಿರ್ಲಿಲ್ಲ. ಯಾಕಂದ್ರೆ ಯಾವಾಗ ನಮ್ಮಪ್ಪನ ಜೊತೆಯಲ್ಲಿ ಇದ್ದು ನಮ್ಮಲ್ಲಿ ಇದ್ಕೊಂಡು ಅಪ್ಪನ ಮನೇಲೆ ಇದ್ಕೊಂಡು ನನಗೆ ಅವ್ರ ಮನೆಗೆ ಬರಬೇಡ ಅಂತ ಹೇಳಿದ ಮೇಲೆ ನಾನು ಯಾಕೆ ಅವ್ರ ಮನೆಗೆ ಹೋಗ್ಲಿ? ಬಿಟ್ಬಿಟ್ಟೆ. ಯಾವ ಮಲ್ಲಿಗೆ ಮಾಲೆ ಮಲ್ಲಿಗೆ ಮಾತ್ರ ಬೆಲೆ, ಅದು ದಾರದ ಬೆಲೆ ಇರುವುದಿಲ್ಲ. ಮಲ್ಲಿಗೆ ಹೋಗಿ ದಾರ ತಗೊಳ್ತಾರೆ ಸರ್, ಏನು ಬಿಸಾಡ್ತಾರೆ ಹಾಗೆ. ಅದು ಮಲ್ಲಿಗೆ ಒಣಗೋಯ್ತು. ಹೌದು. ಹಾಗಾಗಿ ಅವ್ರದ್ದು ಲಾಸ್ಟಿಗೆ ದುರಂತ ಎಂಡ್ ಆಗಿ ಅಂತ ಯಾರು ಹೇಳಿದ್ದು ನಮ್ಗೆ ಕೇಳಿ ಅಷ್ಟೇ. ಈಗ ತಂದೆ ಮನೆಗೆ ಒಬ್ಬ ಆದಾಯದ ಯಜಮಾನ, ತಂದೆ ದೈಹಿಕವಾಗಿ ಹೋಗ್ಬಿಟ್ರು, ತಾಯಿ ಮಕ್ಕಳು ಅಂದ್ರೆ ನೀವು ದುಡಿತಾ ಇದ್ರಿ, ಗಂಡು ಮಕ್ಕಳು ದುಡಿತಾ ಇದ್ರಿ, ಆದ್ರೂ ಮನೆ ನಡೆಸೋದು ಸಾಮಾನ್ಯದ ವಿಷಯ ಅಲ್ಲ. ನಿಮ್ಮ ತಾಯಿ ಎಷ್ಟು ದಿಟ್ಟ ಹೆಣ್ಮಗಳು ಅಂದ್ರೆ ಮನೆ ನಡೆಸಿ ಮಕ್ಕಳನ್ನ ಒಂದು ದಡ ಮುಟ್ಸಿದ್ರೆ, ತಂದೆ ಏನೇ ಮಾಡ್ಬೇಕು ಅಂತ ಆಸೆ ಇದ್ರು ತಂದೆಗೆ ಇಲ್ಲಿನ ವಾಸ್ತವತೆ ಅರಿವಾಗಕ್ಕೆ ಅವ್ರು ಬಿಡ್ತಾ ಇರ್ಲಿಲ್ಲ, ಮಧ್ಯದಲ್ಲಿದ್ದ ಜನಗಳು ಬಿಡ್ತಾ ಇರ್ಲಿಲ್ಲ. ಸೊ ನಿಮ್ಮ ತಾಯಿ ತಂದೆ ಹೋದ್ಮೇಲೆ ಆ ಬದುಕನ್ನ ಸ್ವೀಕರಿಸಿದಂತ ರೀತಿ ಹೇಗಿತ್ತು ಸರ್? ಅದ್ಭುತ. ಅದನ್ನು ಬಾಯಲ್ಲಿ ಹೇಳಿ ಸಾಧ್ಯ ಇಲ್ಲ, ಕಷ್ಟ. ತನ್ನ ಸುಖವನ್ನು ಕಂಪ್ಲೀಟ್ ತ್ಯಾಗ ಮಾಡಿ ನಮ್ಮನ್ನು ಸಾಕಿದ್ದಾರೆ. ಅವರು ಊಟ ಮಾಡಿದ್ರು, ನಮ್ಮ ಊಟ ಹಾಕ್ಸಿದ್ದಾರೆ. ಎಲ್ಲಾರು ಕೂಲಿ ಮಾಡಿ, ಯಾರ ಮನೆ ಹಪ್ಪಳ ಸಂಡಿಗೆ, ಚಟ್ನಿ ಪುಡಿ, ಖಾರದ ಪುಡಿ, ಸಾಂಬಾರು ಪುಡಿ ಅದನ್ನೆಲ್ಲ ಮಾಡಿ ತಂದು ಆ ಬರುವ ಇದರಲ್ಲಿ ಮತ್ತೆ ಹಸುವಿನೆಲ್ಲ ಸಾಕಿ ಹಾಲು ತುಪ್ಪ ಮತ್ತೆ ಅದ್ರ ಗೊಬ್ಬರವನ್ನೆಲ್ಲ ಮಾರಾಟ ಮಾಡಿ ನಮ್ಮ ಕಡಿಮೆ ಮಾಡಲಿಲ್ಲ. ಒಂದೊತ್ತು ಎರಡೊತ್ತೆಲ್ಲ ಒಂದೊತ್ತು ಊಟ ಹಾಕಿದ್ದಾರೆ. ಅದ್ರ ಬಗ್ಗೆ ನಾವು ಹೇಳೋಗಿಲ್ಲ. ಕೋಟಿಗೆ ಒಬ್ಬರು ಅಂತ ಹೇಳ್ಬೋದು, ಕೋಟಿ ಕೊಟ್ಟರು ಸಿಗ್ಲಿಕ್ಕಿಲ್ಲ ಅಂತ ಹೇಗೆ ಹೇಳುದು. ಅದೆಲ್ಲ ನಾವು ದೊಡ್ಡವಾದ್ಮೇಲೆ ಒಂದು ಅಮ್ಮಿಗೆ ಒಂದು ಲೆವೆಲ್ ಬಂದಿದ್ದು ಅವಳು. ಆಮೇಲೆ ನೀವು ಕೈ ತುಂಬಾ ಸಂಪಾದನೆ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಆಮೇಲೆ ನಮ್ಮನ್ನೆಲ್ಲ ನೋಡ್ಕೊಂಡಿದ್ದು ಚೆನ್ನಾಗಿ, ಇಲ್ಲ ಅಂತೆಲ್ಲ. ಅವಳಿಗೆ ಅಪ್ಪ ತೀರೋದ್ಮೇಲೆ ಗೊತ್ತಾ ದುಃಖ ಇತ್ತು. ಆವಾಗಲ್ಲ ಅವರು ಎಲ್ಲ ಅನ್ಭವಿಸಿದ್ರು. ಕೊನೆಗೆ ಗೊತ್ತಾ ನನಗೆ ಇಷ್ಟೇ ಅಂತ ಭಾವನೆ ಬರುತ್ತಲ್ವಾ, ಅದು ಆಮೇಲೆ ಇಡ್ಲಿ ಬಾಬಾ ಹಾಗಾಗಿ ಮಕ್ಕಳು ನೋಡ್ಕೊಂಡಾಗ ಇದ್ದು ಅದ್ರ ಮೊಮ್ಮಕ್ಕಳಾಯ್ತು ಅಲ್ವಾ. ಮೊಮ್ಮಕ್ಕಳನ್ನೆಲ್ಲ ನೋಡಿದ್ರು ಅಮ್ಮ ಎಲ್ಲ ಮೊಮ್ಮಕ್ಕಳು ನೋಡಿದ್ರು. ಮೊಮ್ಮಕ್ಕಳು, ಮರಿ ಮಕ್ಕಳು ಎಲ್ಲ ಮದುವೆ ನೋಡಿದ್ರು. ಮರಿ ಮಕ್ಕಳು ನೋಡಿದ್ರು. ಕಾಳಿಂಗ ಸಾಹೇಬ್ರು ನಿಮ್ ಮದುವೆಗಳು ನೋಡಿಲ್ಲ ಅಲ್ಲ? ಅಣ್ಣನ ಮದುವೆ ನೋಡಿದ್ರು. ಅಕ್ಕ ಅಣ್ಣನ ಮದುವೆ ಅವರೇ ಮಾಡ್ತಿದ್ರು. ಅವರೇ ಮಾಡ್ತಿದ್ರು, ನಿಮ್ಮಿಬ್ರದ್ದು ಇಲ್ಲ. 79ನೇ ಇಸ್ವಿಯಲ್ಲಿ ಆ ಮದುವೆ ಆಗಿರುವಾಗ ಮಧುವರಿಗೆ ನನಗಾಗ 78 ನನಗಾಗ ಪರ್ಮನೆಂಟ್ ಆಗಿಲ್ಲ NGF ನಲ್ಲಿ. ಎಲ್ಲಿ ಮದುವೆ ಆಗಿದ್ದು? ಮಧೂರು ಅಂತ ಮಧುರ. ಅಲ್ಲಿಗೆ ನಾನು ಕಡೆ ಹೇಳಿದಕ್ಕೆ ಅಣ್ಣ ಮದುವೆ ಹೋಗಿ ಬೇಗ ಬರ್ದಾಕಿದ್ದೇನು ಅಂತ ಫೋನ್ ಹೇಳಿದಕ್ಕೆ ನಾವು ಅಲ್ಲಿ ಹೋಗಿ ಮದುವೆ ಬೆಳಗ್ಗೆ ಹೋಗಿ ಆಗ ರಜೆ ಕೊಡ್ತಿರ್ಲಿಲ್ಲ, ಪರ್ಮನೆಂಟ್ ಆಗಿಲ್ವಲ್ಲ ಅಂತ ಹೋಗಿದೆ ಮದುವೆಗೆ. ಅಕ್ಕನ ಮದುವೆ ಆಗಿದ್ದೇನೆ ಉಡುಪಿ. ಅದು ಅಪ್ಪ ಮಾಡಿದ್ರು. ಅದು ಯಾವಾಗ ಯಾಕೆ ಗೊತ್ತಾ, ನಾವೆಲ್ಲ ಹುಡುಗರು ಇನ್ನು 7ನೇ ಕ್ಲಾಸ್ ಎಲ್ಲ ಬರ್ತಿದ್ವಿ. 66 ಅಕ್ಕನ ಮಕ್ಕಳನ್ನ ಅಪ್ಪ ನೋಡಿದ್ರು, ಅಣ್ಣನ ಮಕ್ಕಳನ್ನ ಅಪ್ಪನ ಮಕ್ಕಳನ್ನ ನೋಡಿದ್ರ? ಅಪ್ಪ ಅಣ್ಣನ ಮಕ್ಕಳನ್ನ ನೋಡ್ಲಿಲ್ಲ, ನೋಡಿದಾರೆ. ಅಣ್ಣನ ದೊಡ್ಡ ಮಗನ ನೋಡಿದಾರೆ, ನೋಡಿದ್ದಾರೆ. ಅಕ್ಕನ ಮಕ್ಕಳು ನೋಡಿದ್ದಾರೆ. ಸೊ ಮೊಮ್ಮಕ್ಕಳ ಮೇಲೂ ಪ್ರೀತಿ ಇತ್ತು. ಯಾಕಂದ್ರೆ ಇವಳು 66 ಮದುವೆ ಆಗಿದೆ ಅಕ್ಕ, ಈಗ ಹತ್ತೋಗಿದೆ 81 ನಲ್ಲಿ. ಅಕ್ಕನ ಮಕ್ಕಳನ್ನ ನೋಡಿದ್ದಾರೆ, ಅಣ್ಣನ ದೊಡ್ಡ ಮಗನ್ ನೋಡಿದ್ದಾರೆ. ಅಮ್ಮ ನೀವ್ ಹೇಳಿದ್ರೆ ಆಗ್ಲೇ ಈ ತರ ಒಂದೊಂದು ಸವಾಲ್ನ ಎದುರಿಸಿ ಬದುಕಿದ್ರು ಅಂತ. ಇವತ್ತು ದೇವ್ರ ದಯ, ದೇವರ ಆಶೀರ್ವಾದ, ನಿಮ್ ತಂದೆ ತಾಯಿ ಆಶೀರ್ವಾದ, ಇವತ್ತು ಭಗವಂತ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಇಟ್ಟಿದ್ದಾನೆ. ಒಮ್ಮೆ ನೀವು ಅಮ್ಮ ಪಟ್ಟಿದ್ದ ಆ ಸ್ಯಾಕ್ರಿಫೈಸ್, ಆ ತ್ಯಾಗಗಳನ್ನ ನೆನ್ಸ್ಕೊಂಡಾಗ ಏನ್ ಅನ್ಸುತ್ತೆ ಸರ್? ಆಗಿದೆ, ದುಃಖ ಆಗ್ತದೆ. ಈಗ ಅದಕ್ಕಿಂತ ಎಷ್ಟೊತ್ತಲ್ಲಿ ದುಃಖ ಪಡೋದು ಅಂತ ಹೇಳ್ತಿದೆ. ಆತರ ಸಾಹಸಿ, ಛಲಗಾತಿ. ಎಸ್ ಸರ್. ಇತ್ತೀಚೆಗೆ ನಾವೊಂದು ಸುದ್ದಿ ಕೇಳಿದ್ದೆ. ನಮ್ಮ ನಿರ್ದೇಶಕ ಶ್ರೀ SV ರಾಜೇಂದ್ರ ಸಿಂಗ್ ಬಾಬು ಅವರು ತಮ್ಮ ತಂದೆಯವರ ಒಂದು ಬಯೋಪಿಕ್ ಮಾಡಬೇಕು, ರಾಕ್ಲೈನ್ ವೆಂಕಟೇಶ್ವರ್ ಪ್ರೊಡ್ಯೂಸರು, ರಾಜೇಂದ್ರ ಸಿಂಗ್ ಬಾಬು ಅವರು ಡೈರೆಕ್ಟರ್, ಹಂಸಲೇಖ ಅವರೇನೋ ಸಂಗೀತ ಮಾಡ್ತಿದ್ದಾರೆ ಅಂತ. ಸೊ ಈ ವಿಚಾರದ ಬಗ್ಗೆ ಏನಾದ್ರು ಮಾಹಿತಿ ನಮ್ಗೆ ಹಂಚ್ಕೊಳ್ಳೋದಾದ್ರೆ? ಏನು ಸರ್, ಅದು ಮಾಡ್ತೀವಿ ನಮ್ಮನ್ನು ಕೇಳಿದ್ರು. ನಾನು ನಮ್ಮ ಅಣ್ಣಲ್ಲಿ ಹೋಗಿದ್ದೀವಿ, ಮಜಾರಿ ಆಯ್ತು. ಆಮೇಲೆ ಅವರಿಗೆ ಅಥಾರಿಟಿ ಬರ್ಕೋಟ್ ಆಗಿದೆ, NOC ಬರ್ಕೋಟ್ ಆಗಿದೆ. ಅವ್ರೇನು ಮಾಡ್ತೀನಿ ಅಂತಿದ್ರು, ಇನ್ನು ಮಾಡಿಲ್ಲ, ಗೊತ್ತಿಲ್ಲ. ಮಾಡಿದ್ರೆ ಸಂತೋಷ. ಇಲ್ಲ, ನಮ್ಗೆ ಅವ್ರು ಮಾಡ್ಲಿ, ಅದು ತುಂಬಾ ದೊಡ್ಡ ತರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಎಲ್ಲರಿಗೂ ರೀಚ್ ಆಗುತ್ತೆ. ಬಾಬು ಸರ್ ದಯವಿಟ್ಟು ಮಾಡಿ. ಬಟ್ ನಮ್ಮ ಒಂದು ಪುಟ್ಟ ಪ್ರಯತ್ನ ಈ ಕಾರ್ಯಕ್ರಮದ ಮೂಲಕ ನಿಮ್ ತಂದೆಯವ್ರ ಕಥೆನ ದಾಖಲಿಸಕ್ಕೆ. ನನಗೆ ನಿಮ್ ತಂದೆಯವ್ರ ಕತೆ ದಾಖಲಿಸ್ತಾ ನಿಮ್ ತಾಯಿ ಕತೆ ತುಂಬಾ ಕಾಡ್ತಾ ಇದೆ. ಅಂದ್ರೆ ತೆರೆ ಮುಂದೆ ಕಾಣೋದು, ಜನಗಳ ಕಾಣೋದು ಕಾಳಿಂಗರಾವ್. ಅವರೊಬ್ಬ ವಾಗ್ಮಿ, ಅವರೊಬ್ಬ ಉತ್ತಮ ಶಾರದೆ ಸುತ, ಸಂಗೀತ ಜ್ಞಾನಿ, ಸಂಗೀತ ಬ್ರಹ್ಮ ಎಲ್ಲ. ಆದ್ರೆ ಅವ್ರ ಆ ಮನೆ ಪರಿಸ್ಥಿತಿ, ಆ ಹೆಣ್ಮಗಳು, ನಿಮ್ ತಾಯಿ ನಡೆಸಿದ ರೀತಿ ಇದೆಯಲ್ಲ, ಮಹಾನ್ ಚೇತನ ಸರ್. ನಿಜವಾಗಿ ಸರ್,
ನಿಮಗೆ ನಾವು ಚಿರಋಣಿ, ಧನ್ಯವಾದಗಳು. ಅಂತ ಒಬ್ಬ ದೊಡ್ಡ ವ್ಯಕ್ತಿಯ ಮಗಳಾಗಿ ಕೆಲವೊಂದು ಸಂದರ್ಭದಲ್ಲಿ ತನ್ನ ಮಕ್ಕಳು ನೆಮ್ಮದಿಯ ಒಂದೊತ್ತು ಊಟ ಮಾಡಬೇಕು ಅಂತ ತಪ್ಪಲ್ಲ, ಯಾವುದೂ ಖಾರದ ಪುಡಿ ಮಾಡೋದಾಗ್ಲಿ, ಹಪ್ಪಳ ಸಂಡಿಗೆ ಮಾಡೋದಾಗ್ಲಿ ತಪ್ಪಲ್ಲ. ಇವಾಗ ನಮ್ಮ ಬ್ರಾಹ್ಮಣ್ ಕಮ್ಯುನಿಟಿನಲ್ಲಿ ನಾವು ಕೂಲಿಗೆ ಅಂತ ಹೋಗೋದು ಅಪರೂಪ. ನಮ್ಮಲ್ಲಿ ಅದಿಲ್ಲ, ಆ ಕ್ರಮ ಇಲ್ಲ. ತಪ್ಪು ಅಂತ ನಾನು ಹೇಳ್ತಿಲ್ಲ, ಬಟ್ ನಮ್ಮ ವಂಶ ಪಾರಂಪರೆಯಾಗಿ ಆ ತರದ್ ಬಂದಿದ್ದಿಲ್ಲ. ಬಟ್ ಆದ್ರೂ ಅದ್ರದ್ದು ಇನ್ನೊಂದು ರೂಪ ಮಾಡ್ಕೊಂಡು ಅಷ್ಟು ದೊಡ್ಡ ವ್ಯಕ್ತಿ ಹೆಂಡತಿ ಈ ತರ ತುಂಬಾ ಜನ ಮಾಡ್ತಾರೆ ಸರ್, ಮಾಡೋದ್ ಖಂಡಿತ ತಪ್ಪಲ್ಲ, ಎಲ್ಲರ ಮೇಲೂ ಗೌರವ ಇದೆ. ಆದ್ರೆ ಕಾಳಿಂಗರಾಯರ ಮಡದಿ ಈ ರೀತಿ ಆ ಕಾಳಿಂಗ್ರಾ ಅನ್ನೋ ಒಂದು ಬ್ರ್ಯಾಂಡ್ ಬಂದ್ಮೇಲೂ ಈ ರೀತಿ ಎಲ್ಲ ಬದುಕಿರೋ ರೀತಿ ಇದೆಯಲ್ಲ, ಅದು ಇವತ್ತು ಸಣ್ಣ ಪುಟ್ಟ ಗುರ್ತಿಡ್ದವ್ರನ್ನೇ ಅವ್ರ ಮನೆಯವ್ರನ್ನೇ ನಾವು ಮಾತಾಡಕ್ ಆಗಲ್ಲ. ಅವ್ರು ತೋರಿಸ್ಕೊಳ್ಳೋ ಪೋಸ್ ಏನು, ಅವ್ರು ಇರೋ ರೀತಿ ಏನು ಅಂತದ್ರಲ್ಲಿ ಇಂಥ ದೊಡ್ಡ ವ್ಯಕ್ತಿಯ ಶ್ರೀಮತಿಯಾಗಿ ತುಂಬಾ ಖುಷಿ ಆಯ್ತು ಸರ್. ನನಗೆ ತುಂಬಾ ನಿಮ್ ತಾಯಿಯವ್ರ ಬಗ್ಗೆ ನಿಮ್ ನಿಜ ಹೇಳ್ತೀನಿ ಸರ್, ತಂದೆಯವ್ರ ವಿಚಾರ ಮಾತಾಡೋದಕ್ ಬಂದೆ, ಆದ್ರೆ ತಾಯಿಯವ್ರನ್ನ ತುಂಬಾ ಕಾಡ್ಬಿಡ್ತು ನನ್ಗೆ ಅವ್ರ ಕತೆ. ಗ್ರೇಟ್. ಅಪ್ಪ ಇರೋದ ಮೇಲೆ ಆಕಾಶವಾಣಿಯವರು ಬಂದು ಕರ್ಕೊಂಡು ಹೋಗಿ, ಅಲ್ಲಿ ನಾನು ಕರ್ಕೊಂಡು ಹೋಗಿದ್ದೆ, ಹೋಗಿ ಅವ್ರನ್ನೆಲ್ಲ ಇಂಟರ್ವ್ಯೂ ಎಲ್ಲ ಮಾಡ್ಬಿಟ್ಟು ಆಮೇಲೆ ನಾವು ಕಾರ್ ಮಾಡ್ಕೊಂಡು ಹೋಗಿದ್ದಲ್ವಾ, ಕಡೆ ಕಾರ್ ಮಾಡ್ಬೇಕಿಲ್ಲ, ಕಾರ್ ಬಾಡಿಗೆ ಎಲ್ಲ ಕೊಟ್ಬಿಟ್ಟು ಅವರು ಆಕಾಶವಾಣಿಯವರೇ ಅಮ್ಮ ಇಂಟರ್ವ್ಯೂ ಮಾಡಿ ಇಲ್ಲಿಗೆ ಸೀರೆ ಕೊಟ್ಟು 10,000 ರೂಪಾಯಿ ಚೆಕ್ ಕೊಟ್ಟು ಎಲ್ಲ ಕೊಟ್ಟಿದ್ದೀವಿ. ಗುಂಡೂರಾವ್ ಸಾಹೇಬರು ಸಹಾಯ ಮಾಡಿದ್ರು ಅಂತ ಕೇಳ್ಪಟ್ಟೆ, ಅಪ್ಪ ಕಾಲ್ವಾದಾಗ ಅವಾಗಿನ ಮುಖ್ಯಮಂತ್ರಿ ಆಗಿದ್ದು ಗುಂಡೂರಾಯರು. ಸಹಾಯ ಅಲ್ಲ, ಸಹಾಯ ಮಾಡಿದ್ರೆ ಪೆನ್ಷನ್ ಕೊಡ್ತಿದ್ರು, ಮತ್ತೆ ಸ್ಮಶಾನಕ್ಕೆ ಹೋಗಿ ಹಣ ವಾಪಸ್ಸು ಎಲ್ಲ ಸಹಾಯ ಮಾಡಿದಾರಪ್ಪ. ಈಗ ಅಂದ್ರೆ ಕಾರ್ಯಕ್ರಮ ನಾನು ಇನ್ನು ಈಗಲೇ ಎಂಡ್ ಮಾಡ್ತಾ ಇಲ್ಲ. ನಿಮ್ಮ ಕುಟುಂಬದ ಬಗ್ಗೆ ಎಲ್ಲ ಮಾತಾಡಿ, ನಿಮ್ಮ ನೆಕ್ಸ್ಟ್ ಜನರೇಷನ್, ನಿಮ್ಮ ಅಕ್ಕನ್ ಮಗ ನಿಮ್ಮ ಗುರುರಾಜ್ ಅವರು, ರಾಜೇಶ್ ಅವರು, ಅವ್ರನ್ನ ಮಾತಾಡಿಸ್ಬಿಟ್ಟು ಫೈನಲಿ ನಾನು ನಿಮ್ಗೊಂದು ಪುಟ್ಟು ಉಡುಗೊರೆ ತಂದಿದ್ದೀನಿ, ಅದನ್ನ ಎಲ್ಲರ ಸಮ್ಮುಖದಲ್ಲಿ ನಾನು ಕೊಡ್ತೀನಿ. ಅವ್ರನ್ನ ಮಾತಾಡಿಸ್ಬಿಟ್ಟು ನಾನು ನೆಕ್ಸ್ಟ್ ಇದು ಮಾಡ್ತೀನಿ. ಅದರ ಕಂಪಾಸಿಂಗ್ ಸರ್ ಎಷ್ಟು ಸುಂದರವಾಗಿದೆ. ಈ ಕಡಲಿನ ತೆರೆಗಳು ಬರೋ ತರನೇ ಇದೆ. ಆತರ ನಗೆಯ ಆಯಿದು, ಎಷ್ಟು ಸುಂದರ ಕಂಪಾಸಿಂಗ್ ಮಾಡಿ. ಅದೇ ತರ ಸರ್ ಇಳಿದು ಬರ್ತಾ ಇದೆ. ಗಂಗಾವತರಣ ಭಗೀರಥ ಪ್ರಯತ್ನದಿಂದ ಗಂಗೆ ಧರೆಗೆ ಇಳಿತಾಳೆ. ಇಳಿವಾಗ ಏನಾಗುತ್ತೆ ಸರ್, ಈ ಯಾವತ್ತು ನೀರು ಮೇಲಿಂದ ಬರೋ ನಿಧಾನ ಬರುತ್ತೆ ಅಲ್ವಾ, ನಿಧಾನ. ಫಸ್ಟ್ ಕಂಪೋಸಿಂಗ್ ಅದೇ ತರ ಇದೆ. ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ಸುಳಿಬ, ಅಲ್ಲಿವರೆಗೂ ಸರಿ ಇದೆ. ಲಾಸ್ಟಿಗೆ ಸುರಸ್ವಪ್ನವಿದ್ದ, ಅಂದ್ರೆ ಭೂಮಿಗೆ ಟಚ್ ಆದ ಮೇಲೆ ಸುರಸ್ವಪ್ನವಿದ್ದ ಪ್ರತಿಬಿಂಬ, ಅದು ಆ ತರ ಕಂಪೋಸಿಂಗ್ ಸರ್.